ಕೇವಲ ಸಿಲಿಂಡರ್ಗಳು ಮಾತ್ರ ಅಭಾವ ಅಂತ ಅಲ್ಲ, ಈ ಆಟೋಗಳಿಗೆ ತುಂಬಿಸುವಂತಹ CNG ಕೂಡ ಇವಾಗ ಅಭಾವ ಎದುರಾಗಿದೆ. ಆಟೋದವ್ರಿಗೂ ಕೂಡ ಈಗ ಸಮಸ್ಯೆಗಳು. ಆಟೋಗಳಿಗೆ ಸಿಗ್ತಾ ಇಲ್ಲ LPG ಗ್ಯಾಸ್. ಬಹುತೇಕ ಆಟೋಗಳು ಓಡೋದೇ LPGನಲ್ಲಿ. ಈಗಂತೂ ಆಟೋಗಳಿಗೆ ಫುಲ್ ಟ್ಯಾಂಕ್ಗೆ ಅವಕಾಶ ಇಲ್ವಂತೆ. ಲಿಮಿಟೆಡ್ ಕೇವಲ 200 ರೂಪಾಯಿಗೆ ಮಾತ್ರ ಗ್ಯಾಸ್ ತುಂಬಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ, ಎಲ್ರಿಗೂ ಸಿಗಲಿ ಅಂತ. ಬಂಕ್ಗಳ ಮುಂದೆ ಬೋರ್ಡನ್ನು ಅಳವಡಿಕೆ ಮಾಡಿದ್ದಾರೆ. ಆಮೇಲೆ ಇದ್ರದ್ದು ರೇಟು ಜಾಸ್ತಿ ಮಾಡ್ಕೊಂಡಿದ್ದಾರೆ ಅವರು. RMC ಯಾರ್ಡ್ ಬಳಿ ಇರ್ತಕ್ಕಂಥ ಒಂದು ಬಂಕ್ 200 ರೂಪಾಯಿಗೆ ಮಾತ್ರ ಹಾಕ್ತೀವಿ, ಫುಲ್ ಟ್ಯಾಂಕ್ ಹಾಕಲ್ಲ. ಯಾಕೆಂದರೆ ಆ ಥರ ಹಾಕ್ಬಿಟ್ರೆ ಈಗ 20 ಆಟೋ ಇದ್ದರೆ 10 ಆಟೋದವ್ರು ಬಂದು ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೋಗ್ತಾರೆ. ಇನ್ನು 10 ಆಟೋದವ್ರಿಗೆ ಸಿಗೋದೇ ಇಲ್ಲ. ಎಲ್ರಿಗೂ 200 ರೂಪಾಯಿ ಅಂದರೆ 20 ಆಟೋಗೂ ತುಂಬಿಸ್ಬೋದು ಅನ್ನೋ ಕಾರಣಕ್ಕೆ ಪಾಪ ಆಟೋದವರ ಗೋಳು ಕೇಳೋರು ಯಾರು ನೋಡಿ. ಅವರು ಆಟೋ ಓಡಿಸೋದು ಬಿಟ್ಟು ಬಂಕ್ಗಳಲ್ಲಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಬಂದಿದೆ. ಬೆಂಗಳೂರಿನಲ್ಲಿ ಈಗ ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗೂ ಕಷ್ಟ ಆಗಿದೆ, ವಾಣಿಜ್ಯ ಬಳಕೆಯ ಸಿಲಿಂಡರ್ಗೂ ಕೂಡ ಕಷ್ಟ ಆಗಿದೆ. ಇದರ ಮಧ್ಯೆ ಈಗ ಆಟೋಗಳಿಗೆ LPG ಗ್ಯಾಸ್ನ ಕೊರತೆ ಕೂಡ ಕಾಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಮೂಡಿದೆ. ಯಾಕಂದ್ರೆ ಬಹುತೇಕ ಬಂಕ್ಗಳಲ್ಲಿ ಬಂದ್ ಆಗಿದೆ, ಇನ್ನೊಂದಿಷ್ಟು ಬಂಕ್ಗಳಲ್ಲಿ ದರ ಏರಿಕೆಯನ್ನ ಮಾಡಿದ್ದಾರೆ. ಇನ್ನೂ ಕೆಲವು ಬಂಕ್ಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಬೋರ್ಡ್ ಅನ್ನ ಹಾಕಿದ್ದಾರೆ. ಅಂದ್ರೆ ಕೇವಲ 200 ರೂಪಾಯಿಯ LPG ಗ್ಯಾಸ್ ಏನಿದೆ ಅಷ್ಟೇ ನಾವು ಕೊಡೋದು ಅನ್ನುವಂತಹ ಬೋರ್ಡ್ ಅನ್ನ ಈಗಾಗಲೇ ಗ್ರಾಹಕರಿಗಾಗಿ ಹಾಕಿದ್ದಾರೆ. ಸಾಕಷ್ಟು ಆಟೋಗಳು ಬರುತ್ತೆ, ಫುಲ್ ಟ್ಯಾಂಕ್ ಮಾಡಿಸೋದಕ್ಕೆ ಅಂತ ಬರ್ತಾರೆ. ಯಾಕಂದ್ರೆ ಬೇರೆ ಬೇರೆ ಬಂಕ್ಗಳಲ್ಲಿ ದರ ಏರಿಕೆ ಆಗಿರೋದ್ರಿಂದ ಸಾಮಾನ್ಯವಾಗಿ ಈ ಬಂಕ್ಗಳಿಗೆ ಬರ್ತಾರೆ. ಸೊ ಬೇರೆ ಬಂಕ್ಗಳಲ್ಲಿ 90 ರೂಪಾಯಿ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಬರ್ತಾ ಇದ್ದಾರೆ. ಬಟ್ ಇಲ್ಲಿ 200 ರೂಪೀಸ್ಗೆ ಮಾತ್ರ ಗ್ಯಾಸ್ ಹಾಕ್ತಾರೆ. ಸೊ ಮಾತಾಡ್ಸೋಣ ಆಟೋ ಡ್ರೈವರ್ಸ್ನ. ಸರ್, ಈಗ ಬರೀ 200 ಮಾತ್ರ ಅಂದ್ರೆ LPG ಕೊರತೆ ಕಾಣಿಸ್ತಾ ಇದೆ ಅನ್ಸುತ್ತೆ. ಸೊ ಬೋರ್ಡ್ ಹಾಕಿದ್ದಾರೆ ಈಗ. ಹೌದು ಮೇಡಮ್, 200 ರೂಪಾಯಿ ಮೇಲೆ ಹಾಕಲ್ಲ ಅಂತಾರೆ. ನಮಗೆ ಒಂದು 500 ರೂಪಾಯಿ ಹಾಕ್ರೆ ಕರೆಕ್ಟಾಗಿರೋದು ಓಡ್ಸೋಕೆ ಸಿಟಿ ಒಡೆ. ಈ ಟ್ರಾಫಿಕಲ್ಲಿ ಹೆಂಗೆ ಮೇಡಮ್ ಓಡಿಸೋದು? 200 ರೂಪಾಯಿ ಹಾಕಿದ್ರೆ ಸಾಲತ್ತಾ? ಇವ್ರು 200 ರೂಪಾಯಿಗೆ ಹಾಕೋದಂತಾರೆ. ಬೇರೆ ಬಂಕ್ಗಳು ಹೋದರೆ 90 ರೂಪಾಯಿ ಅಂತಾರೆ. ನಾವು ಹೆಂಗೆ ಹಚ್ಕೊಳ್ಳೋದು? ಆನ್ಲೈನ್ ಬಾಡಿಗೆನೋ ಬರೀ 36 ರೂಪಾಯಿ ಬರ್ತದೆ ಕಿಲೋಮೀಟ್ರಿಗೆ. ಏನು ಮಾಡೋದು ನಾವು? 90 ರೂಪಾಯಿ ಗ್ಯಾಸ್ ಕೊಟ್ಟರೆ ಇಲ್ಲಿ 200 ರೂಪಾಯಿ ಮೇಲೆ ಹಾಕಲ್ಲ. ನೀವೇ ಏನಾದ್ರು ಮಾಡ್ಬೇಕು. ಇನ್ನೇನು ಮಾಡೋದು ಮೇಡಮ್? ಅದೇ ನಮಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಈ ಥರ ಆಗ್ತಾ ಇರೋದ್ರಿಂದ ನಮ್ಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಗಾಡಿ ಸರ್ವಿಸ್ ಕೊಡೋಕ್ಕಾಗ್ತಾ ಇಲ್ಲ ಯಾರಿಗೂ. ಬೇರೆ ಕಡೆ ಬರೋದು 90 ರೂಪಾಯಿ ತೋರಿಸ್ತಾರೆ. ಒಂದೊಂದು ರೇಟ್ ಒಂದೊಂದು ಮಾಡಿದ್ದಾರೆ, ಅವರವರೇ ಮಾಡ್ಕೊಂಬಿಟ್ಟಿದ್ದಾರೆ. ಯಾರು ಇವರು ಏನು ಮಾಡಿಲ್ಲ, ಅವರವರ ಬಂಕವರೇ ಮಾಡ್ಕೊಂಬಿಟ್ಟಿದ್ದಾರೆ. ಬಟ್ 200 ರೂಪಾಯಿ ಕೊಡಿ, 200 ರೂಪಾಯಿ ಆಗ್ತದೆ, ನಮ್ಗೆ ಸರ್ವಿಸ್ ಕೊಡೋಕ್ಕಾಗಲ್ಲ. ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಮೇಡಮ್. ಏನೋ ಸಾಲ್ವ್ ಮಾಡಿ. ಬೆಂಗಳೂರಿನಲ್ಲಿ ತುಂಬ ಆಟೋಗಳು ಏನಾದರೂ ನಿಲ್ಲಿಸಿದಾರಾ? ಕೆಲವು ನಿಲ್ಲಿಸಿದ್ದಾರೆ, ಗ್ಯಾಸ್ ಸಿಗೋದಿಲ್ಲ, ಹೋಗಿರ್ತಾರೆ. ಅಕಸ್ಮಾತ್ ಬಂಕಲ್ಲಿ ಗ್ಯಾಸ್ ಖಾಲಿ ಆಗಿರ್ತದೆ. ಆ ಟೈಮಲ್ಲಿ ಏನು ಮಾಡ್ತಾರೆ, ನಿಲ್ಲಿಸಲೇಬೇಕಾಗುತ್ತೆ, ಇಲ್ಲ ಥ್ರೋ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ರಿಸ್ಕ್ ಆಗಿ ನಿಲ್ಲಿಸ್ಬಿಟ್ಟಿದ್ದಾರೆ ಬೇಜಾನ್ ಬಂಕ್ಗಳಲ್ಲಿ ಗಾಡಿಗಳು. ಆಟೋ ರೇಟ್ ಏನಾದರೂ ವೇರಿಯೇಷನ್ ಆಗಿದೆ? ಅದೇನೂ ಆಗಿಲ್ಲ. ಇದಿಷ್ಟು ಆಟೋ ಚಾಲಕರು ಹೇಳ್ತಾ ಇರುವಂತಹ ಮಾತು. ಸಾಕಷ್ಟು ಜನ ಆಟೋ ಚಾಲಕರು ಬಂದಿದ್ದಾರೆ. ಬಟ್ ಈಗ ಗ್ಯಾಸ್ ಬೇರೆ ಬೇರೆ ಬಂಕ್ಗಳಲ್ಲಿ ಸಿಗದೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅದರ ಮಧ್ಯೆ ಈಗ ಲಿಮಿಟೆಡ್ ಗ್ಯಾಸ್ ಅನ್ನುವಂತಹ ಒಂದು ಬೋರ್ಡ್ ಅನ್ನು ಹಾಕಿರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಇದರಿಂದ ಅನ್ನುವಂಥದ್ದು ಆಟೋ ಚಾಲಕರ ಮಾತು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಪವಿತ್ರ ಕಟ್ಟಲ, ಪಬ್ಲಿಕ್ ಟಿವಿ, ಬೆಂಗಳೂರು.